ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಹೆಣ್ಮಕ್ಳಿಗೆ ಈಸಿಯಾಗಿಂತಿರುವ 2 ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಮುದ್ದೆ ಬದನೆಕಾಯಿ ಗೊಜ್ಜು, ಊಟಕ್ಕೆ ಎಮರ್ಜೆನ್ಸಿ ಮಾಡ್ಕೊಳ್ಳುವಂಥದ್ದು. ಇದು ಅರ್ಧ ಗಂಟೆ ಸ್ಟವ್ ಮುಂದೆ ನಿಂತ್ಕೊಂಡು ಪ್ರೀತಿಯಿಂದ ಮಾಡಿದ್ರೆ ಅರ್ಧ ಗಂಟೆಗೆ ಮುದ್ದೆ ಬದನೆಕಾಯಿ ಗೊಜ್ಜು ಎರಡೂ ರೆಡಿ ಆಗುತ್ತೆ. ಇನ್ನೊಂದು ಲಂಚ್ ಅಂದರೆ ಅವಲಕ್ಕಿ, ಎಲ್ರಿಗೂ ಗೊತ್ತಿರುವಂಥದ್ದೇ. ಅವಲಕ್ಕಿ ಗೊಜ್ಜನ್ನ ಪ್ರೀತಿಯಿಂದ ನಾವು ಪ್ರೀತಿ ಕೊಟ್ಟು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಅಷ್ಟೇ, ಅರ್ಧ ಗಂಟೆ ರೆಡಿ ಆಗುತ್ತೆ ಅವಲಕ್ಕಿ ಗೊಜ್ಜು, ಇಲ್ಲಾಂದರೆ ಅವಲಕ್ಕಿ ಒಗ್ಗರಣೆ ಅಂತಲೂ ಹೇಳ್ಬೋದು. ಇದೆರಡೂ ನಾವು ಪ್ರೀತಿ ಕೊಟ್ಟು ಮಾಡೋದ್ರಿಂದ ಊಟಕ್ಕಾಗಿರ್ಬೋದು, ಲಂಚ್ ಬಾಕ್ಸ್ಗಾಗಿರ್ಬೋದು, ಟಿಫನ್ಗಾಗಿರ್ಬೋದು, ಒಬ್ರಿದ್ದಾಗ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಇದೆರಡೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಯಾರು ಇಷ್ಟಪಟ್ಟು ತಿನ್ನಲ್ವೋ ಇಷ್ಟಪಟ್ಟು ತಿನ್ಬೋದು. ಈ ರೀತಿ ಟಿಫನ್ ಮಾಡಿಕೊಂಡಾಗ ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ಬದನೆಕಾಯಿ ಗೊಜ್ಜು ನಮ್ಮ ಹಳ್ಳಿ ಕಡೆ ತುಂಬ ತಿಂದಿದ್ದೀವಿ ನಾವು ಚಿಕ್ಕ ಹುಡುಗರಾದಾಗೆಲ್ಲನ. ನಾವೇನಂದರೆ ಸ್ಟವ್ನಿಗೆ ಬಂದಾಗೂ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಮಗೆ ತುಂಬಾ ಇಷ್ಟ, ಹಾಗಾಗಿ ಕಂಟಿನ್ಯೂ ಮಾಡ್ತೀವಿ. ಇದೆರಡನ್ನೂ ಟಿಪ್ಸ್ನ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಜ್ಯೂಸ್ ಮಾಡೋ ಜಾರ್ ತರಿಸ್ಕೊಂಡಿದ್ದೆ ನಾನು ಫ್ಲಿಪ್ಕಾರ್ಟಲ್ಲಿ. ಆ ಜಾರ್ ಬಗ್ಗೆನೂ ಹೇಳ್ತೀನಿ ಇನ್ಫಾರ್ಮೇಷನ್ನು. ವಿಡಿಯೋ ಸ್ಕಿಪ್ ಮಾಡಿದೆ, ವಿಡಿಯೋ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನೇನು ಬೆಳಗ್ಗೆ ಎದ್ದ ತಕ್ಷಣವೇ ಕಾಫಿ ಕುಡ್ದಿಲ್ಲ ಅಂದರೆ ನಮ್ಮ ಹೆಣ್ಮಕ್ಳಿಗೆ ತಲೆನೇ ಓಡಲ್ಲ. ನಾನು ಡೈಲಿ ಅರ್ಧ ಲೀಟ್ರ್ ಹಾಲು ಹಾಕ್ಸ್ಕೊಳ್ತೀನಿ. ಆ್ಯಕ್ಚುಲಿ ಒಂದು ಹಾಲು ಹಾಕ್ಕೊಂಡೆ ಸಣ್ಣ ಬಟ್ಲಲ್ಲಿ. ಹಾಲು ಹಾಕೊಂಡು ಕಾಸ್ಕೊಂಡು ಇವತ್ತು ಸನ್ರೈಸ್ ಹಾಕೊಂಡು ಕುಡಿಯೋಣಂತ ಖುಷಿ ಆಯಿತು ನನಗೆ. ಯಾಕನ್ನೋ ಗೊತ್ತಿಲ್ಲ, ಕಾಫಿ ಕುಡಿಯೋಣ ಸನ್ರೈಸ್ ಪುಡಿ ಹಾಕ್ಕೊಂಡು ಅಂತ. ಹಾಲು ಹಾಕ್ಕೊಂಡು ಆದ ತಕ್ಷಣವೇ ಅದು ಸಣ್ಣ ಬಟ್ಲ ಅನ್ನಿಸ್ತು ನನಗೆ. ಹಾಲೆಲ್ಲ ಕೆಳಗಡೆ ಹೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಒಂದು ದೊಡ್ಡ ಬಟ್ಲ ಇಟ್ಕೊಂಡು ಹಾಲು ಕಾಯಿಸ್ತಾ ಇದ್ದೀನಿ. ಹಾಲಿನ ನೊರೆ ಬರೋವರೆಗೂ ಹಾಲು ಕಾಯಿಸ್ಬಿಟ್ಟು ಸನ್ರೈಸ್ ಪುಡಿ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಗ್ಲಾಸಲ್ಲಿ ಕಾಫಿ ಕುಡಿಯೋದ್ರಿಂದ ಮೇಂಡು ತುಂಬಾ ಚೆನ್ನಾಗಿ ಫ್ರೆಶ್ ಆಗುತ್ತೆ. ಇನ್ನೊಂದು ಹೇಳ್ತೀನಿ ಕೇಳಿ, ನೀರು ಕುಡಿಯೋದಕ್ಕಿಂತ ಮುಂಚೆ ಯಾರೂ ಕಾಫಿ ಕುಡಿಬೇಡಿ. ಇದೊಂದು ಟಿಪ್ಸ್ನ ಫಾಲೋ ಮಾಡಿ ನಮ್ಮ ಹೆಣ್ಮಕ್ಳು. ನಾನು ಬೆಳಗ್ಗೆ ಎದ್ದ ತಕ್ಷಣವೇ 1 ಗ್ಲಾಸ್ ಬಿಸಿನೀರು ಕುಡಿದು ಕಾಫಿ ಆಗಲಿ ಟೀ ಆಗಲಿ ನಾನು ಕುಡಿಯೋದು. ಈ ರೀತಿ ಮಾಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೀವು ಬಿಸಿನೀರು ಕಾಸ್ಕೊಂಡು ಕುಡಿಯೋಕ್ಕಾಗಲ್ಲ ಅಂದ್ರೂ ತಣ್ಣೀರಾದರೂ ಕುಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನೇನು ಕಾಫಿನೆಲ್ಲ ರೆಡಿ ಮಾಡಿ ಆಯಿತು. ರೆಡಿ ಮಾಡಿ ಆದ ತಕ್ಷಣವೇ ನಾನು ಸನ್ರೈಸ್ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಾಲು ಹಾಕ್ಕೊಂಡ್ಬಿಟ್ಟು ಗಟ್ಟಿ ಹಾಲು ಕಾಫಿನ ಕುಡಿದೆ. ಒಂದು 10 ನಿಮಿಷ ಕುತ್ಕೊಂಡು ಕುಡಿಯೋದ್ರಿಂದ ನಮ್ಮ ಮೇಂಡು ತುಂಬಾ ಚೆನ್ನಾಗಿ ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಯಾವ್ಯಾವುದೋ ಬೇರೆ ಥರ ಎಲ್ಲ ಯೂಸ್ ಮಾಡಿದೆ, ಜ್ಯೂಸ್ ಕುಡಿಯೋದು, ಬೆಳಗ್ಗೆ ಹಾಲೊಟ್ಟಿಗೆ ಎದ್ದುಬಿಟ್ಟು ಫ್ರೂಟ್ಸ್ ತಿನ್ನೋದು. ಫ್ರೆಂಡ್ಸ್, ಇದು ಯಾವ್ದು ಮಾಡಿದ್ರೂ ನಿಜವಾಗೂ ನನಗೆ ಸರಿ ಹೋಗಿಲ್ಲ. ಈ ಕಾಫಿನೇ ನನಗೆ ಮೇಂಡು ಫ್ರೆಶ್ ಆಗೋದು ಮತ್ತು ಟೀನೇ ಫ್ರೆಶ್ ಆಗೋದು. ನಮ್ಮ ಮನೆಯವರಂತೂ ಸಿಕ್ಕಾಬಟ್ಟೆ ಬೈತಾ ಇರ್ತಾರೆ ಕಾಫಿ ಟೀ ಕುಡಿಬೇಡ ಅಂತ. ಅವ್ರು ಎಷ್ಟೇ ಹೇಳಿದ್ರು ನಾನು ಕಾಫಿ ಟೀ ಕುಡಿಯೋದಂತೂ ಬಿಡಲ್ಲ. ನನಗೆ 2 ಟೈಮ್ ಬೇಕೇ ಬೇಕು ಒಂದು ದಿನಕ್ಕೆ. ಬೆಳಗ್ಗೆ ಟೀ ಕುಡಿದ್ರೆ ಸಂಜೆ ಕಾಫಿ ಕುಡಿತೀನಿ, ಸಂಜೆ ಕಾಫಿ ಕುಡಿದ್ರೆ ಬೆಳಗ್ಗೆ ಟೀ ಕುಡಿತೀನಿ. ಎಲ್ಲ ಕುಡ್ದಾದ್ಮೇಲೆ ಫ್ರೆಶಪ್ ಆಗಿ ಅಡುಗೆ ಮನೆಗೆ ಬಂದೆ. ಫ್ರೆಶಪ್ಪಾಗಿ ಅಡುಗೆ ಮನೆಗೆ ಬಂದ ತಕ್ಷಣವೇ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತಂದರೆ, ಬದನೆಕಾಯಿನ ಊರ ಕಡೆ ಆದರೆ ಒಲೆಯಲ್ಲಿ ಸುಟ್ಕೊಂಡು ಮಾಡ್ತಾರೆ. ನಾನು ಹೇಗೆ ಮಾಡಿದ್ದೀನಿ ಅಂದರೆ ಸ್ಟೌವಲ್ಲೇ ಸುಟ್ಕೊಂಡಿದ್ದೀನಿ. ನಾನು 2 ಬದನೆಕಾಯಿನ ಸುಟ್ಕೊಂಡಿದ್ದೀನಿ, 2 ಟೊಮೊಟೊನ ಸುಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು 5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸುಲಿದ್ಬಿಟ್ಟು, ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಹುರ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟಿದ್ರೆ ಸಾಕು. ತುಂಬ ಚೆನ್ನಾಗಿ ಗೊಜ್ಜನ್ನ ರೆಡಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ಅಡುಗೆ ಆದ್ರೂ ಪ್ರೀತಿ ಕೊಟ್ಟು ಮಾಡಿ. ಪ್ರೀತಿಯಿಂದ ಅಯ್ಯೋ ಹೆಂಗಪ್ಪ ಅಡುಗೆ ಮಾಡೋದು ಅಂತ ಅಂದ್ಕೋಬೇಡಿ. ಪ್ರೀತಿಯಿಂದ ಮಾಡಿದ್ರೆ ಎಲ್ಲ ಅಡುಗೆಗಳು ಟೇಸ್ಟಿಯಾಗಿರುತ್ತೆ. ಯಾವುದಾದ್ರೂ ಒಂದು ಕಮ್ಮಿ ಆದರೂ, ಉಪ್ಪು ಖಾರ ಕಮ್ಮಿ ಆದ್ರೂ ಟೇಸ್ಟಿಯಾಗೇ ಬರುತ್ತೆ ಅಂತ ನಂದೊಂದು ಅಭಿಪ್ರಾಯ. ನಾನು ಯಾವಾಗಲೂ ಅಷ್ಟೇ ಪ್ರೀತಿಯಿಂದನೇ ಮಾಡೋದು. ಕೈಯಲ್ಲಿ ತಿಕ್ಕೋದ್ರಿಂದ ಕೈ ತುಂಬ ಉರಿ ಬರುತ್ತೆ ಅಂತೇಳ್ಬಿಟ್ಟು ನಮ್ಮ ಮನೆಗೆ ಇನ್ನೇನು ಕುಟ್ಟ ಒಳ್ಳಿದೆ, ಅದು ಕಲ್ಲು ತೊಗೊಂಡು ನೀಟಾಗಿ ಜಜ್ಜಿಕೊಂಡು ಆಮೇಲೆ ಕೈಯಲ್ಲಿ ಸ್ನ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಫುಲ್ ಗೊಜ್ಜನೆ ಕೈಯಿಂದ ಸ್ನ್ಯಾಶ್ ಮಾಡಿದಾಗ 2 ದಿನ ಆದರೂ ಕೈ ಉರಿ ಹೋಗಲ್ಲ. ಹಾಗಾಗಿ ನಾನು ಒಂದು ಸ್ವಲ್ಪ ಕುಟ್ಕೊಂಡು ಕಲ್ಲು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಗೊಜ್ಜು. ಕೈಯಲ್ಲೇ ಒಂದು ಸ್ವಲ್ಪ ಸ್ನ್ಯಾಶ್ ಮಾಡಿಕೊಂಡೆ ಮತ್ತು ಕಲ್ಲಲ್ಲೂ ಜಜ್ಜಿಕೊಂಡೆ. ಈ ರೀತಿ ನೀಟಾಗೆ ಈರುಳ್ಳಿನ ಸುಟ್ಕೊಂಡಿರೋದನ್ನ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿದನ್ನೂ ಯೂಸ್ ಮಾಡ್ಬೋದು. ಹಸಿದು ಯೂಸ್ ಮಾಡಿದ್ರೆ ಅದು ಬೇರೆ ಟೇಸ್ಟ್ ಬರುತ್ತೆ. ನೀವು ಹುರಿದು ಸುಟ್ಟನ್ನ ಯೂಸ್ ಮಾಡಿದಾಗ ಅದೇ ಬೇರೆ ಟೇಸ್ಟ್ ಬರುತ್ತೆ. ರಾಗಿ ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆನೇ ಮಾಡ್ಕೊಂಡು ತಿಂದಿದ್ದೀನಿ. ಇದು ಸಂಜೆ ಮಾಡಿರೋದಲ್ಲ, ಬೆಳಗ್ಗೆ ಬದನೆಕಾಯಿ ಗೊಜ್ಜು ಮುದ್ದೆ ನಾನು ಬೆಳಗ್ಗೆ ಮಾಡ್ಕೊಂಡು ತಿಂದಿದ್ದು.
ಯಾಕೆ ನಾನು ಬೆಳಗ್ಗೆನೇ ಮಾಡ್ಕೊಂಡು ತಿಂತೀನಿ ಅಂತಂದರೆ ನಮ್ಮ ಮನೆಯವರಿಗೆ ಬದನೆಕಾಯಿ ಅಂದರೆ ಇಡ್ಸಲ್ಲ. ಸಂಜೆ ಬದನೆಕಾಯಿ ಗೊಜ್ಜು ಮುದ್ದೆ ಮಾಡಿದ್ರೆ ತಿನ್ನಲ್ಲ ಅವರು. ಹಾಗಾಗಿ ನಾನು ಬೆಳಗ್ಗೆ ಟೈಮೇ ಈ ರೀತಿ ಮಾಡಿಕೊಂಡು ಊಟಕ್ಕೆ ಬೇಗನೆ ತಿಂದ್ಕೊಬಿಡ್ತೀನಿ. ಇನ್ನೇನೆಲ್ಲ ರೆಡಿಯಾಗಿ ಶಾಪಿಗೆ ಹೋದೆ. ಶಾಪಿಗೆ ಹೋಗಿ ಆದಮೇಲೆ ಸಂಜೆ ಬಂದು ಈಗ ಅವಲಕ್ಕಿ ಗೊಜ್ಜನ್ನ ರೆಡಿ ಮಾಡ್ತಾಯಿದ್ದೀನಿ ನಾನು. ಯಾಕೆ ಅಂತಂದರೆ ನಮ್ಮ ಮನೆಯವ್ರಿಗೆ ಬದನೆಕಾಯಿ ಇಷ್ಟ ಆಗಲ್ವಲ್ಲ, ಸಂಜೆ ಮಾಡಿಬಿಡೋಣ ಅವಲಕ್ಕಿ ಗೊಜ್ಜಾದರೆ ತಿಂತಾರೆ. ತಿಂಡಿ ಅನ್ನ ಆದರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ತಿಂದ್ಕೊಂಡು ಮಾಡೋಣ ಅಂತೇಳ್ಬಿಟ್ಟು ಗೊಜ್ಜನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿನ ವಾಶ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿ ಇಡಬಾರ್ದು ಯಾವತ್ತೇ ಆಗಲಿ, ಒಂಥರ ಪಿಚಿ 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 ಅಂದಂಗೆ ಆಗುತ್ತೆ ಅದು. ಈ ರೀತಿ ವಾಶ್ ಮಾಡಿ ಸ್ವಲ್ಪ ನೀರನ್ನ ಮೇಲೆ ಹಾಕಿಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಸೈಡ್ಗೆ ಎತ್ತಿಟ್ಬಿಡಿ. ಮತ್ತು ಇನ್ನೊಂದು ಸರಿ ಓಪನ್ ಮಾಡಿ ನೋಡಿದಾಗ ಅವಲಕ್ಕಿ ಇನ್ನೊಂಚೂರು ಏನಾದ್ರು ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು 10 ನಿಮಿಷ ಬಿಟ್ಟರೆ ನೀಟಾಗೆ ಮೆತ್ತಗೆ ಚೆನ್ನಾಗೆ ನೆಂದಿರುತ್ತೆ. ಆ ರೀತಿ ಮಾಡಿದಾಗ ಅವಲಕ್ಕಿ ಒಂಥರ ಉದುರುದ್ರುವಾಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೀತಿಯೇ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಅವಲಕ್ಕಿ, ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವು ನೀರಲ್ಲೇ ಅರ್ಧ ಗಂಟೆ ನೆನೆಸೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಮುದ್ದೆ ಮುದ್ದೆ ಥರ ಆಗೋಗ್ಬಿಡುತ್ತೆ. ಈ ಟಿಪ್ಸ್ನ ಅವಲಕ್ಕಿ ಗೊಜ್ಜಿಗೆ ಟ್ರೈ ಮಾಡಿ ನೋಡಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿನ ಉದ್ದದಕ್ಕೆ ಹಾಕ್ತಾಯಿಲ್ಲ ನಾನು, ಸಣ್ಣದಾಗೆ ಸೆಂಟ್ರಲ್ಲಿ ಕಟಿಂಗ್ ಮಾಡಿಕೊಂಡು ಈರುಳ್ಳಿನೆಲ್ಲ ರೆಡಿ ಮಾಡಿಕೊಂಡೆ. 1/4 kg ಅವಲಕ್ಕಿ ತೊಗೊಂಡಿದ್ದೀನಿ. ಕ್ವಾಂಟಿಟಿ ಹೇಳ್ತಾ ಇದ್ದೀನಿ ನಿಮಗೆ. 1/4 kg ಅವಲಕ್ಕಿಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 5 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ತಿನ್ನಂಗಿದ್ರೆ ಇನ್ನೊಂದು ಸ್ವಲ್ಪ ತೊಗೋಬೋದು. ನಾವು ಜಾಸ್ತಿನೇ ತಿಂತೀವಿ, ಅದಕ್ಕೆ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಅದನ್ನು ಅಷ್ಟೇ ಸಣ್ಣದಾಗೆ ಸೀಳ್ಗೊಯ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮಾಮೂಲಿ ಕರಿಬೇವಿನ ಸೊಪ್ಪು, 2 ಟೊಮೊಟೊ ತೊಗೊಂಡು ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೊಂಡು ಒಂದು 3/4 ಗ್ಲಾಸು ಟೀ ಕುಡಿಯೋ ಗ್ಲಾಸಲ್ಲಿ 3/4 ಗ್ಲಾಸು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೀಜ. ನಾನು ಇವೆರಡೇ ಯೂಸ್ ಮಾಡೋದು, ಇನ್ನೇನು ಬೇರೆ ಉದ್ದಿನಬೇಳೆ ಕಡಲೆಬೇಳೆ ಅದು ಯಾವುದು ಯೂಸ್ ಮಾಡಲ್ಲ. ಸಾಸಿವೆ ಸ್ವಲ್ಪ ಕಡಲೆಬೀಜ ಅಷ್ಟೇ ಯೂಸ್ ಮಾಡ್ತೀನಿ. ಯೂಸ್ ಮಾಡಿದ್ದಾದಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 2 ಈರುಳ್ಳಿ ತೊಗೊಂಡಿದ್ನಲ್ವ, ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿನೂ ಹಾಕ್ಕೊಂಡು ಹಂಗೆ ಹಸಿಮೆಣ್ಸಿಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ತೊಗೊಳ್ಳಿ ನೀವು. ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು. ಹಂಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗೆ ಒಂದು 50-60% ನೀಟಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದಾಗ. ಇನ್ನೊಂದು ಟಿಪ್ಸ್ ಏನಂದರೆ ಸಣ್ಣದಾಗಿ ಉರಿ ಇಟ್ಕೋಬೇಕಾಗುತ್ತೆ. ಸಣ್ಣದಾಗಿ ಉರಿ ಇಟ್ಕೊಂಡಾಗ ಚೆನ್ನಾಗಿ ಬೇಯುತ್ತೆ ಅಂತ. ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸಿದರೆ ಬೇಗನೆ ಬೆಂದಂಗೂ ಇರಲ್ಲ, ಅದೊಂಥರ ಆ ರೀತಿ ಇರುತ್ತೆ. ಸ್ವಲ್ಪ ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಸಾಕು. ಇನ್ನೊಂದು 50% ಬೆಂದಿದೆ ಅನಿಸುತ್ತೆ ಒಗ್ಗರಣೆನ. ನಾನು ಇನ್ನೇನು ಟೊಮಾಟೋನು ಆ್ಯಡ್ ಮಾಡ್ಕೊಳ್ತೀನಿ ಈಗ. 2 ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, 2 ಟೊಮೊಟೊನೂ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೇ ಉಪ್ಪು ಹಾಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ. ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಾನು, ಯಾವುದೇ ತರಕಾರಿಗಾಗಲಿ ಟೊಮೊಟೊಕ್ಕಾಗಲಿ ಒಗ್ಗರಣೆಗಾಗಲಿ ಫಸ್ಟು ಉಪ್ಪು ಹಾಕೊಳ್ಳೋದ್ರಿಂದ ನೀಟಾಗಿ ತರಕಾರಿ ಬೇಯುತ್ತೆ. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ಒಂದು ಅರ್ಧ ಸ್ಪೂನು ನುಸಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೆ ಅರಳು ಉಪ್ಪು ಹಾಕೋಬೇಡಿ, ಯಾಕೆಂದರೆ ಕರಗಲ್ಲ ಒಗ್ಗರಣೆ ಮೇಲೆ, ಆಮೇಲೆ ಬಾಯಿಗೆ ಸಿಗುತ್ತೆ ಒಗ್ಗರಣೆಯಲ್ಲಿ. ಹಾಗಾಗಿ ನುಸಿ ಉಪ್ಪನ್ನ ಯೂಸ್ ಮಾಡಿ ಈ ಒಗ್ಗರಣೆಗೆ ಮಾತ್ರ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 10 ನಿಮಿಷ ನೀಟಾಗೆ ಬೆಂದ್ಬಿಟ್ರೆ ಸಾಕು ಅಷ್ಟೇನೆ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. 1-2 ನಿಮಿಷ ಆದಮೇಲೆ ನೋಡಿದ್ರೆ ತುಂಬ ಚೆನ್ನಾಗಿ ಬೆಂದಿತ್ತು ಒಗ್ಗರಣೆ. ಈಗ ನೆನೆಸಿಟ್ಕೊಂಡಿದ್ನಲ್ಲ 1/4 kg ಅವಲಕ್ಕಿ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. 1/4 kgಗೆ ಇಬ್ಬರು ತಿನ್ನೋಷ್ಟು ಆಗುತ್ತೆ. ಜಾಸ್ತಿ ತಿನ್ನೋರು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ತೊಗೋಬೋದು. ನಮಗಿಬ್ಬರಿಗೆ ಸಾಕು 1/4 kg ಆದರೆ ಅವಲಕ್ಕಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅವಲಕ್ಕಿ ರೆಡಿ ಆಯಿತು. ನೋಡಿ ತುಂಬ ಚೆನ್ನಾಗಿತ್ತು, ನಿಜವಾಗೂ ಟೇಸ್ಟಿಯಾಗೇ ಬಂದಿತ್ತು. ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಂಡ್ರೆ ಅದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗಿರುತ್ತೆ. ನಾನು ಯಾವುದೇ ನಿಂಬೆ ರಸನೆಲ್ಲ ಹಾಕ್ತಾಯಿಲ್ಲ ನಾನು, ಯಾಕಂದರೆ ಟೊಮೊಟೊ 2 ಹಾಕಿರೋದ್ರಿಂದ ಹುಳಿ ಕರೆಕ್ಟಾಗಿ ಆಗಿರುತ್ತೆ. ಹಾಗಾಗಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪೊಂದು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಇರಲಿ ಅಂತೇಳ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಮನೆಯವರು ಇಷ್ಟಪಟ್ಟು ತಿಂದರು ಚೆನ್ನಾಗಿದೆ ಅಂತ.
ನಾನು ಕೂಡ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಿನ್ಕೊಂಡು ಅದೇ ಹೇಳ್ತೀನಲ್ಲ, ನಾವು ಇಷ್ಟಪಟ್ಟು ಮಾಡಿದಾಗ ಯಾವ ಅಡುಗೆನಾಗಲಿ ಚೆನ್ನಾಗೇ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಒಂದು 2 ನಿಮಿಷ ನಾನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಆವಾಗ ಸ್ವಲ್ಪ ಮೃದುವಾಗುತ್ತೆ ಮತ್ತು ಬಿಸಿಯಾಗೂ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ನೀಟಾಗಿ ಎಲ್ಲ ತೆಗೆದ್ಬಿಟ್ಟು ಹಾಕಿ ಸ್ಪೂನಲ್ಲಿರುವಂಥದ್ನೆಲ್ಲನ ಲಿಡ್ನ ಕ್ಲೋಸ್ ಮಾಡಿಕೊಂಡೆ ನಾನು. ಕ್ಲೋಸ್ ಮಾಡಿ ಬಿಟ್ಬಿಟ್ರೆ ಇನ್ನೇನು ಹಾಕ್ಕೊಂಡು ತಿನ್ನೋದು ಅಷ್ಟೇನೆ. ನಿಮಗೆ ಜಾರ್ ಬಗ್ಗೆ ಹೇಳಿದ್ನಲ್ವಾ, ಈ ಗ್ರೈಂಡ್ರ್ ಬಗ್ಗೆ ನೋಡಿ, ಇದೇ ಗ್ರೈಂಡ್ರು. ಇದು ಚಾರ್ಜಿಂಗ್ ಹಾಕ್ಕೋಬೇಕಾಗುತ್ತೆ, ನಾವು ಚಾರ್ಜಿಂಗ್ ವೈರ್ ಕೊಟ್ಟಿರ್ತಾರೆ, ಆ ಚಾರ್ಜಿಂಗ್ ಹಾಕ್ಕೋಬೇಕಾಗುತ್ತೆ. ಇವತ್ತು ದಾಳಿಂಬ್ರೆ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ ದಾಳಿಂಬ್ರೆ ಜ್ಯೂಸ್ ಮಾಡೋಕ್ಕೆ, ಎಲ್ರಿಗೂ ಬರುತ್ತೆ. ಬಟ್ ಈ ಗ್ರೈಂಡ್ರಲ್ಲಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಬರೀ 5 ನಿಮಿಷದಲ್ಲಿ ಆಗುತ್ತೆ ನೋಡಿ. ಹಾಕ್ಕೊಂಡಿದ್ದು ಒಂದು ದಾಳಿಂಬ್ರೆ ತೊಗೊಂಡು ಬೀಜನೆಲ್ಲ ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಸ್ಪೂನು ದೊಡ್ಡ ಸ್ಪೂನಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಬೇಕು ಅಂದರೆ ಹಾಕ್ಕೊಳ್ಳಿ, ಆಪ್ಷನ್ಸಲ್ಲಿ ಬೇಡ ಅಂದರೆ ಬೇಡ. 1 ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಆ ಗ್ರೈಂಡ್ರಿಗೆ ಮುಕ್ಕಲು ಇರಬೇಕಾಗುತ್ತೆ, ಜಾಸ್ತಿ ಎಲ್ಲ ಹಾಕೋಣಕ್ಕೆ ಹೋಗ್ಬೇಡಿ. ನೀಟಾಗೆ ನೋಡಿ ಕ್ಲೋಸ್ ಮಾಡಿಕೊಂಡು ನೋಡಿ, ಅಲ್ಲಿ ಬಟನ್ಸ್ ಕೊಟ್ಟಿರ್ತಾರೆ, ಆ ಬಟನ್ಸು ಕೆಳಗಡೆ ಚಾರ್ಜಿಂಗ್ ಹಾಕೋದು. ಅದನ್ನು ನೋಡಿ ಈ ರೀತಿ ಮಾಡಿಕೊಂಡ್ರೆ, ಆನ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಗ್ರೈಂಡ್ರ್ ಆದಮೇಲೆ ಅದೇ ಆಫ್ ಆಗಿಬಿಡುತ್ತೆ. ನಾವು ಆಫ್ ಮಾಡೋದೇ ಬೇಡ. ಇದು 2 ಆಪ್ಷನ್ ಕೊಟ್ಟಿರ್ತಾರೆ. ಆನ್ ಮಾಡಿದ ತಕ್ಷಣವೇ ಅದು ಆನ್ ಆಗಿಬಿಡುತ್ತೆ, ಅದು ಆದ ತಕ್ಷಣ ಅದೇ ಆಫ್ ಆಗಿಬಿಡುತ್ತೆ. ನಮ್ಗೆ ಇನ್ನೊಂದು ಸ್ವಲ್ಪ ನುಣ್ಣಗಾಗಬೇಕಂದ್ರೆ ನಾವು ಇನ್ನೊಂದು ಸರಿ ಆನ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗ್ತಿದೆ. ಈ ಗ್ರೈಂಡ್ರ್ ಅಂತೂ ನಾನು ಇಷ್ಟಪಟ್ಟು ತಗೊಂಡಿರುವಂತಹ ಗ್ರೈಂಡ್ರ್ ಅಂತಲೇ ಹೇಳ್ಬೋದು. 2500 ಆಗಿದೆ, ಇದು 2500 ಆಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಚಾರ್ಜಿಂಗ್ ಮಾಡ್ಕೋಬೇಕಷ್ಟೇನೆ. ನೀಟಾಗೆಲ್ಲ ಸೋಸ್ಕೊಬಿಡ್ತೀನಿ ನಾನು, ಏಕೆಂದರೆ ಹಾಗೆ ಕುಡಿಯೋಲ್ಲ, ಎಲ್ಲ ಬೀಜ ಎಲ್ಲ ಇರುತ್ತಲ್ವ, ಬೀಜ ಎಲ್ಲ ಒಂಥರ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ನಾನು ಜಾಲ್ರ ಮಾಡ್ಕೊಬಿಡ್ತೀನಿ. ಇನ್ನೊಂದು ಸ್ವಲ್ಪ ಮೇಲೆ ನೀರು ಹಾಕ್ಕೊಂಡು ಮಾಡ್ಕೋಬೋದು. 1 ಗ್ಲಾಸಿಗೆ ಸಾಕು. ನಮ್ಮ ಮನೆಯವ್ರೇನು ಕುಡಿಯೋಲ್ಲ, ಇದೆಲ್ಲನ ಕೊಟ್ಟರೆ ಬೇಡ ಅಂತಾರೆ ನೋಡಿ. ಮಾಡ್ಕೊಂಡಿದ್ದಾಯಿತು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.